ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ವಿಟಿಯು ಇಂದ ಮತ್ತೊಂದು ಇಂಪಾರ್ಟೆಂಟ್ ಸರ್ಕ್ಯುಲರ್ ರಿಲೀಸ್ ಆಗಿದೆ. ಈ ಸರ್ಕ್ಯುಲರ್ನಲ್ಲಿ ವಿಟಿಯು ಆಡ್ ಸೆಮಿಸ್ಟರ್, ಈವನ್ ಸೆಮಿಸ್ಟರ್ ಮತ್ತು ಸಮ್ಮರ್ ಸೆಮಿಸ್ಟರ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಲಿ ಎಫ್ ಗ್ರೇಡ್, ಎ ಬಿ ಗ್ರೇಡ್ ಮತ್ತು ಅಟೆಂಡೆನ್ಸ್ ಶಾರ್ಟೇಜ್ ಇರುವ ಸ್ಟೂಡೆಂಟ್ಸ್ಗೆ ಈ ಒಂದು ಸರ್ಕ್ಯುಲರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ಸಮ್ಮರ್ ಸೆಮಿಸ್ಟರ್ ಅಂದ್ರೆ ಏನು ಅಂತ ನೋಡೋಣ. ಏನಕ್ಕೆ ಅಂದ್ರೆ ಬಹಳ ಸ್ಟೂಡೆಂಟ್ಸ್ಗೆ ಸಮ್ಮರ್ ಸೆಮಿಸ್ಟರ್ ಬಗ್ಗೆ ಗೊತ್ತೇ ಇರಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ಸಮ್ಮರ್ ಸೆಮಿಸ್ಟರ್ ಅಂದ್ರೆ ರೆಗ್ಯುಲರ್ ಆಡ್ ಸೆಮಿಸ್ಟರೋ ಅಥವಾ ಈವನ್ ಸೆಮಿಸ್ಟರೋ ಅಲ್ಲ. ಇದು ಸ್ಟೂಡೆಂಟ್ಸ್ಗೆ ಎಡಿಷನಲ್ ಆಪರ್ಚುನಿಟಿ ಕೊಡುವ ಸ್ಪೆಷಲ್ ಸೆಮಿಸ್ಟರ್. ಏನಕ್ಕೆ ಸ್ಪೆಷಲ್ ಗೊತ್ತಾ? ಫೇಲ್ ಆಗಿರುವ ಸ್ಟೂಡೆಂಟ್ಸ್ ಅಥವಾ ಎಕ್ಸಾಮ್ ಬರೆಯಲು ಎಲಿಜಿಬಿಲಿಟಿ ಸಿಗದೇ ಇರುವ ಸ್ಟೂಡೆಂಟ್ಸ್ಗೆ ಮತ್ತೊಂದು ಚಾನ್ಸ್ ಅನ್ನೋದು ಸಿಗುತ್ತೆ. ಸೊ ಅದಕ್ಕೆ ಸ್ಪೆಷಲ್. 2022 ರೆಗ್ಯುಲೇಷನ್ಸ್ ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದಾರೆ ಅಂದ್ರೆ, ವಿಟಿಯು ಸರ್ಕ್ಯುಲರ್ ಪ್ರಕಾರ 2024-25 ಅಕಾಡೆಮಿಕ್ ಇಯರ್ನಲ್ಲಿ ಅಡ್ಮಿಷನ್ ಪಡೆದ ಸ್ಟೂಡೆಂಟ್ಸ್ಗೆ ಥರ್ಡ್ ಸೆಮಿಸ್ಟರ್ ಕೋರ್ಸಸ್ಗೆ ಎಕ್ಸಾಮಿನೇಷನ್ ಆಡ್ ಸೆಮಿಸ್ಟರ್ನಲ್ಲಿ ಕಂಡಕ್ಟ್ ಆಗುತ್ತೆ. ಅದೇ ರೀತಿ ಫೋರ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮಿನೇಷನ್ ಈವನ್ ಸೆಮಿಸ್ಟರ್ನಲ್ಲಿ ಕಂಡಕ್ಟ್ ಆಗುತ್ತೆ. ಇದು ರೆಗ್ಯುಲರ್ ಪ್ರೋಸೆಸ್. ಸಮ್ಮರ್ ಸೆಮಿಸ್ಟರ್ ಯಾರ್ಯಾರು ಜಾಯಿನ್ ಮಾಡಬಹುದು ಅಂದ್ರೆ, ಕೆಲವು ಸ್ಟೂಡೆಂಟ್ಸು ಅಟೆಂಡೆನ್ಸ್ ಶಾರ್ಟೇಜ್ ಇಂದ SEE ಎಲಿಜಿಬಲ್ ಆಗಿರಲ್ಲ, ಹೌದಾ? ಇನ್ನು ಕೆಲವರು CIE ಮಾರ್ಕ್ಸ್ ಕಮ್ಮಿ ಇರುತ್ತೆ, SEE ಎಲಿಜಿಬಲ್ ಆಗಿರಲ್ಲ. ಅಂತ ಸ್ಟೂಡೆಂಟ್ಸ್ಗೆ ಸಮ್ಮರ್ ಸೆಮಿಸ್ಟರ್ ಅವಕಾಶ ಇರುತ್ತೆ. ಅಂದರೆ ರೆಗ್ಯುಲರ್ ಸೆಮಿಸ್ಟರ್ ಮಿಸ್ ಆದರೂ ಕೂಡ ಸಮ್ಮರ್ ಸೆಮಿಸ್ಟರ್ ಮೂಲಕ ಅವಕಾಶ ಅನ್ನೋದು ನಿಮಗೆ ಸಿಗುತ್ತೆ. ಎಫ್ ಗ್ರೇಡ್ ಮತ್ತು AB ಗ್ರೇಡ್ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್. ಈ ಸರ್ಕ್ಯುಲರ್ನ ಬಿಗ್ಗೆಸ್ಟ್ ಹೈಲೈಟ್ ಇದು. ಫಸ್ಟ್ ಸೆಮಿಸ್ಟರ್ ಇಂದ ಫೋರ್ತ್ ಸೆಮಿಸ್ಟರ್ ವರೆಗಿನ ಕೋರ್ಸಸ್ನಲ್ಲಿ ಎಫ್ ಗ್ರೇಡ್ ಅಥವಾ AB ಗ್ರೇಡ್ ಬಂದಿರುವ ಸ್ಟೂಡೆಂಟ್ಸು ಸಮ್ಮರ್ ಸೆಮಿಸ್ಟರ್ಗೆ ರಿಜಿಸ್ಟರ್ ನೀವು ಮಾಡ್ಕೋಬಹುದು. ಅಂದರೆ ಫೇಲ್ ಆದರೂ ಕೂಡ ಸಮ್ಮರ್ ಸೆಮಿಸ್ಟರ್ ಮೂಲಕ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೋಬಹುದು. AB ಗ್ರೇಡ್ ಬಂದಿರುವ ಸ್ಟೂಡೆಂಟ್ಸ್ ಕೂಡ ಈ ಒಂದು ಬೆನಿಫಿಟ್ ಇದೆ. ಸಮ್ಮರ್ ಸೆಮಿಸ್ಟರ್ಗೆ ರಿಜಿಸ್ಟರ್ ಮಾಡುವಾಗ ಕ್ರೆಡಿಟ್ ಲಿಮಿಟ್ ಕೂಡ ಇದೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಮ್ಯಾಕ್ಸಿಮಮ್ 14 ಕ್ರೆಡಿಟ್ಸ್ ವರೆಗೂ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೆ ಮ್ಯಾಕ್ಸಿಮಮ್ 18 ಕ್ರೆಡಿಟ್ಸ್ ವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಹಾಗಾಗಿ ಸ್ಟೂಡೆಂಟ್ಸು ತಮ್ಮ ಸಬ್ಜೆಕ್ಟ್ಸ್ನ ಪ್ಲಾನ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. 2025 ರೆಗ್ಯುಲೇಷನ್ ಸ್ಟೂಡೆಂಟ್ಸ್ಗೆ ಏನಿದೆ ಅಂದರೆ, ವಿಟಿಯು ಸೇಮ್ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಫಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್ಗೆ ಎಕ್ಸಾಮಿನೇಷನ್ ಆಡ್ ಸೆಮಿಸ್ಟರ್ನಲ್ಲಿ ಕಂಡಕ್ಟ್ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್ಗೆ ಎಕ್ಸಾಮಿನೇಷನ್ ಈವನ್ ಸೆಮಿಸ್ಟರ್ನಲ್ಲಿ ಕಂಡಕ್ಟ್ ಆಗುತ್ತೆ. ಇದ್ರ ಜೊತೆಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಿರ್ಬೋದು, CIE ಶಾರ್ಟೇಜು, ಎಫ್ ಗ್ರೇಡು ಅಥವಾ AB ಗ್ರೇಡ್ ಇರುವ ಸ್ಟೂಡೆಂಟ್ಸ್ಗೆ ಸಮ್ಮರ್ ಸೆಮಿಸ್ಟರ್ ಫೆಸಿಲಿಟಿ ಕೂಡ ಇರುತ್ತೆ. ಇದರಿಂದ ಸ್ಟೂಡೆಂಟ್ಸ್ಗೆ ಏನು ಬೆನಿಫಿಟ್ ಅಂತ ನೋಡೋದಾದ್ರೆ, ಫೇಲ್ ಆದಮೇಲೆ ನೆಕ್ಸ್ಟ್ ರೆಗ್ಯುಲರ್ ಸೆಮಿಸ್ಟರ್ಗೆ ನೀವು ವೇಟ್ ಮಾಡಬೇಕಾಗಿಲ್ಲ, ಹೌದಾ? ಸಮ್ಮರ್ ಸೆಮಿಸ್ಟರ್ ಮೂಲಕ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೋಬಹುದು. ಇದರಿಂದ ಡಿಗ್ರಿ ಕಂಪ್ಲೀಷನ್ ಫಾಸ್ಟ್ ಆಗುತ್ತೆ, ಬ್ಯಾಕ್ಲಾಗ್ಸ್ ಅನ್ನೋದನ್ನು ಕಡಿಮೆ ಆಗುತ್ತೆ ಅಂಡ್ ನಿಮಗೆ ಟೈಮ್ ಕೂಡ ವೇಸ್ಟ್ ಆಗಲ್ಲ. ಈ ಸರ್ಕ್ಯುಲರ್ನ ಮೇನ್ ಆಬ್ಜೆಕ್ಟಿವ್ ಸಮ್ಮರ್ ಸೆಮಿಸ್ಟರ್ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಕೊಡೋದು. ಪರ್ಟಿಕ್ಯುಲರ್ಲಿ ಎಫ್ ಗ್ರೇಡ್, AB ಗ್ರೇಡ್, ಅಟೆಂಡೆನ್ಸ್ ಮತ್ತು CIE ಶಾರ್ಟೇಜ್ ಇರುವ ಸ್ಟೂಡೆಂಟ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ಹಾಗಾಗಿ ನಿಮಗೆ ಈ ಕ್ಯಾಟಗರೀಸ್ ನಲ್ಲಿ ಏನಾದರೂ ಇಶ್ಯೂಸ್ ಇತ್ತಂದ್ರೆ ಸಮ್ಮರ್ ಸೆಮಿಸ್ಟರ್ ಬಗ್ಗೆ, ರೂಲ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.